ರಾಜ್ಯಸಭೆ ಚುನಾವಣೆ ಮುಕ್ತಾಯ, ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ. ಮತದಾನ ಮಾಡಿ ಗೈರಾದ ಹೆಬ್ಬಾಳ್ ಎಸ್ಟಿ ಸೋಮಶೇಖರ್, ಕ್ರಾಸ್ ವೋಟಿಂಗ್ ಮಾಡಿದ ಎಸ್ಟಿ ಸೋಮಶೇಖರ್, ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾದ ಸೋಮಶೇಖರ್. ಎಸ್ಟಿಎಸ್ ವರ್ಧಾ, ಬಿಜೆಪಿ ಜೆಡಿಎಸ್ ನಾಯಕರಿಂದ ಪ್ರೊಟೆಸ್ಟ್. ಕಾಂಗ್ರೆಸ್ ಪರ ಮತ ಹಾಕಿದ ಪಕ್ಷೇತರ 4 ಅಭ್ಯರ್ಥಿಗಳು. ರಾಜಕಾರಣದ ವ್ಯಭಿಚಾರ ಮಾಡೋರು ಎಲ್ಲಾ ಕಡೆ ಇರ್ತಾರೆ. ಸಿಟಿ ರವಿ ಬೆಳ್ಯ. ಜೆಡಿಎಸ್ನ 19 ಶಾಸಕರು ಮತದಾನ. ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯಸಭೆ ಚುನಾವಣೆ ಮುಕ್ತಾಯವಾಗಿದ್ದು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ. ಶಿವರಾಮ್ ಹೆಬ್ಬಾರ್ರನ್ನ ಹೊರತುಪಡಿಸಿ ಉಳಿದ 222 ಶಾಸಕರು ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳ ಗೆಲುವು ಖಚಿತ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳಾದಂತಹ ಅಜಯ್ ಮಾಕೇನ್, ಸೈಯದ್ ನಾಸೀರ್ ಹುಸೇನ್ ಮತ್ತು ಜಿಸಿ ಚಂದ್ರಶೇಖರ್ ಪರ 47, 47, 45 ಮತ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಜೆಪಿಯಿಂದ ನಾರಾಯಣ ಸಾ ಬಾಂಡಾಗೆ ಸ್ಪರ್ಧಿಸಿದ್ದು 48 ಮತಗಳನ್ನ ಹಾಕಿಸುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಕುಪೇಂದ್ರ ರೆಡ್ಡಿಗೆ ಅಂದಾಜು 35 ಮತಗಳು ಬಂದಿವೆ ಅಂತ ಹೇಳಲಾಗ್ತಿದ್ದು ಮೈತ್ರಿ ಅಭ್ಯರ್ಥಿ ಸೋಲು ಬಹುತೇಕ ಖಚಿತ ಆಗಿದೆ. ಇನ್ನು ಬಿಜೆಪಿಯಲ್ಲಿ ಒಂದು ಅಡ್ಡ ಮತದಾನ ಆಗಿದ್ದು ಕಾಂಗ್ರೆಸ್ ಪರವಾಗಿ ಯಶವಂತಪುರ ಶಾಸಕ ಸೋಮಶೇಖರ್ ಮತ ಚಲಾಯಿಸಿದ್ದಾರೆ. ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ಹೆಣೆದಿದ್ದಂತಹ ತಂತ್ರ ಯಶಸ್ವಿಯಾಗಿದೆ. ಶಿವರಾಮ್ ಹೆಬ್ಬಾರ್ ಮತದಾನಕ್ಕೆ ಗೈರಾಗಿರುವುದಾಗಿ ಸಂದೇಶ ರವಾನೆ ಮಾಡಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ರೆ ಮತ್ತೋರ್ವ ಶಾಸಕ ಶಿವರಾಮ್ ಹೆಬ್ಬಾರ್ ಚುನಾವಣೆಗೆ ಗೈರಾಗುವುದಾಗಿ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರ ತಂತ್ರದಂತೆ ಶಿವರಾಮ್ ಹೆಬ್ಬಾರ್ ಮತದಾನಕ್ಕೆ ಗೈರಾಗಿದ್ದಾರೆ. ಮತದಾನ ಮಾಡಿಸದೆ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಪರೇಷನ್ ಗೇಮ್ ಪ್ಲಾನ್ ಮಾಡಿದ್ದಾರೆ. ಇನ್ನು ಶಿವರಾಮ್ ಹೆಬ್ಬಾರ್ ಬರ್ತಾರೆ ಅಂತ ವಿರೋಧ ಪಕ್ಷದ ಸಚೇತಕ ದೊಡ್ಡನಗೌಡ ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾ ಭಾಂಡಾಗೆ ಕಾದು ಕೂತ್ಕೊಂಡಿದ್ರು. ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿರುವ ಹಾಗೂ ಆಗಾಗ್ಗೆ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಿಕೊಳ್ತಾ ಇದ್ದ ಯಶವಂತಪುರ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನದ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ಗೆ ಬಿಗ್ ಶಾಕ್ ನೀಡಿದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿದ್ದಾರೆ. ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಬಿಜೆಪಿ ಚುನಾವಣಾ ಏಜೆಂಟ್ ಖಚಿತಪಡಿಸಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಎಸ್ಟಿಎಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಎಸ್ಟಿ ಸೋಮಶೇಖರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಚಿಂತನೆ ನಡೆಸಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿದ್ದಾರೆ. ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿರೋದಾಗಿ ಜನಾರ್ದನ ರೆಡ್ಡಿ ಹೇಳಿಕೊಂಡಿದ್ದಾರೆ. ಇನ್ನು ನಿರೀಕ್ಷೆಯಂತೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಪುಟ್ಟಸ್ವಾಮಿಗೌಡ ಹಾಗೂ ಲತಾ ಮಲ್ಲಿಕಾರ್ಜುನ್ ಮತ ಹಾಕಿದ್ರು. ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಆತ್ಮಸಾಕ್ಷಿ ಪ್ರಕಾರ ಮತ ಹಾಕಿದ್ದೀನಿ ಅಂತ ಹೇಳುವಷ್ಟು ದೊಡ್ಡೋ ನಾನಲ್ಲ. ಮತ ಹಾಕಿ ಅಂತ ಅಭ್ಯರ್ಥಿಗಳು ಅಪ್ರೋಚ್ ಮಾಡಿದ್ರು, ಅದರಂತೆ ಮತ ಹಾಕಿದ್ದೀನಿ ಅಂತ ತಿಳಿಸಿದ್ರು. ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತ ಚಲಾಯಿಸಿದ್ದೀನಿ ಅಂತ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆತ್ಮಸಾಕ್ಷಿ ಜನಾರ್ದನದ ಆತ್ಮಕ್ಕೆ ಗೊತ್ತಿರುತ್ತೆ. ಆತ್ಮಸಾಕ್ಷಿ ಮತವನ್ನ ಕಾಂಗ್ರೆಸ್ ಇಟ್ಕೊಂಡಿದೆ ಅನ್ನುವಂಥದ್ದು ಬಿಜೆಪಿ ಆರೋಪ. ಅದ್ರ ಬಗ್ಗೆ ಎಲ್ಲ ಇಷ್ಟೊಂದು ದೊಡ್ಡದಾಗಿ ಮಾತಾಡೋಕ್ಕೆ ನಾನು ಅಲ್ಲ. ನಮಗೇನು ಮಾಡಬೇಕಂತ ಇತ್ತು ಅದನ್ನು ಮಾಡಿದ್ವಿ ಅಷ್ಟೇ. ಕ್ಯಾಂಡಿಡೇಟ್ಸು ರೀಚ್ ಔಟ್ ಮಾಡಿದರು, ಅಂದರೆ ಎಲ್ಲ ಕ್ಯಾಂಡಿಡೇಟ್ಸ್ ರೀಚ್ ಔಟ್ ಮಾಡಿಲ್ಲ. ಕೆಲವು ಕ್ಯಾಂಡಿಡೇಟ್ಸ್ ಅವ್ರು ಬಂದು ಎಲ್ಲ ಮತ ಹಾಕಿ ಅಂತ ಕೇಳಿದ್ರು, ಅದ್ರ ಪ್ರಕಾರ ಮತ ನಾವು ಕನ್ಸಿಡರ್ ಮಾಡಿ ಹಾಕಿ. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಂತಹ ಬಿಜೆಪಿ ಶಾಸಕ ಸೋಮಶೇಖರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಯಶವಂತಪುರದ ಕಚೇರಿ ಎದುರು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ಮೈತ್ರಿ ನಾಯಕರು ಕೆಂಡಕಾರಿದ್ದಾರೆ. ಸೋಮಶೇಖರ್ ನಡೆ ರಾಜಕೀಯ ಆತ್ಮಹತ್ಯೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿಟಿ ರವಿ ಮಾತನಾಡಿ ರಾಜಕಾರಣದ ವ್ಯಭಿಚಾರ ಮಾಡೋರು ಎಲ್ಲಾ ಕಡೆ ಸಲ್ತಾರೆ. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರಗಳು ಅಲ್ಲ. ಕಾಂಗ್ರೆಸ್ಗೆ ಅಂದು ರೆಡ್ಡಿ ವಿಲನ್ ಆಗಿದ್ರು, ಇಂದು ಹೀರೋ ಆಗಿದ್ದಾರೆ. ಇದೆಲ್ಲ ಕಾಲದ ಅನಿವಾರ್ಯತೆ ಅನ್ಸುತ್ತೆ ಅಂತ ತಿಳಿಸಿದ್ರು. ಇನ್ನು ಮಾಜಿ ಸಿಎಂ ಎಚ್ಡಿಕೆ ಮಾತನಾಡಿ ಸೋಮಶೇಖರ್ ನಡೆ ನಿರೀಕ್ಷಿತವಾಗಿಯೇ ಆಗಿತ್ತು. ಸೋಮಶೇಖರ್ ಹೆಬ್ಬಾರ್ರನ್ನ ಕಾಂಗ್ರೆಸ್ ಸಭೆಗೆ ಕರೆದೊಯ್ಯಲಾಗಿತ್ತು. ನಮ್ಮ ಉದ್ದೇಶ ಸಕ್ಸಸ್ ಆಗಿದೆ. ಬಿಜೆಪಿಗೆ ಶಾಕ್ ಕೊಡುವಂತದ್ದಲ್ಲ, ಇದು ನಮಗೆ ಸೋಲಲ್ಲ. ಇದು ಮೈತ್ರಿ ಮೇಲೂ ಲೋಕಸಭೆ ಮೇಲೂ ಪರಿಣಾಮ ಬೀರಲ್ಲ ಅಂತ ತಿಳಿಸಿದ್ರು. ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿದ್ರು, ಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ನನಗಂತ ಇದೆ ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನಮ್ಮ ಪಕ್ಷ ಗೆಲ್ಲುತ್ತೆ, ಗೆಲ್ಲೋದ್ರೊಳಗೆ ಏನೂ ಸಂಶಯ ಇಲ್ಲ.
ಆದರೆ ಈ ಥರದ ಅಶಿಸ್ತನ್ನು ನಾವು ಎಷ್ಟು ಕಾಲ ಸಹಿಸ್ಕೋಬೇಕು? ಈಗ ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದರೆ ನಾವ್ಯಾಕೆ ಸಹಿಸ್ಕೋಬೇಕು ಅವ್ರನ್ನ? 3 ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. 3 ವರ್ಷ ಮಂತ್ರಿಗಳಾಗಿ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರು ಮಾತನಾಡ್ತಾ ಇಲ್ವೇ? ಜೆಡಿಎಸ್ 19 ಶಾಸಕರು ಜೆಡಿಎಸ್ಗೆ ಮತದಾನ ಮಾಡಿಸುವಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ. ಮೊದಲು ಶಾಸಕ ಶರಣಗೌಡ ಕಂದಕೂರು ಜೆಡಿಎಸ್ಗೆ ಮತ ಹಾಕೋದು ಡೌಟ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅವರನ್ನ ಜೆಡಿಎಸ್ಗೆ ಮತ ಹಾಕಿಸುವಲ್ಲಿ ಎಚ್.ಡಿಗೆ ಸಕ್ಸಸ್ ಆದ್ರು. ಬಳಿಕ ಕಂದಕೂರು ಕೂಡ ಜೆಡಿಎಸ್ಗೆ ಮತ ಹಾಕಿದ್ರು. ಶಾಕ್ ನಿಂದ ಜೆಡಿಎಸ್ ಬಚಾವ್ ಆಗಿದೆ. ಮತದಾನ ಬಳಿಕ ಮಾತನಾಡಿದಂತಹ ಶರಣಗೌಡ ಕಂದಕೂರು, ನಮ್ಮ ಮನೆಗೆ ಕುಮಾರಣ್ಣ ನಿನ್ನೆ ಬಂದಿದ್ರು, ಎಲ್ಲವೂ ಸರಿಯಾಗಿದೆ. ನಾನು ಜೆಡಿಎಸ್ಗೆ ಮತ ಹಾಕಿದ್ದೀನಿ. ರಾಜ್ಯಸಭೆ ಸಂಬಂಧ ಕಾಂಗ್ರೆಸ್ ನಾಯಕರು ನನ್ನನ್ನ ಸಂಪರ್ಕಿಸಿಲ್ಲ. ನಮ್ಮ ಏಜೆಂಟ್ ಕುಪೇಂದ್ರ ರೆಡ್ಡಿಗೆ ನಾನು ತೋರಿಸಿ ಮತ ಹಾಕಿದ್ದೀನಿ. ಕುಮಾರಸ್ವಾಮಿ ಅವರ ಜೊತೆಗಿದ್ದ ಎಲ್ಲಾ ಸಮಸ್ಯೆ ಬಗೆಹರಿದಿದೆ ಅಂತ ತಿಳಿಸಿದ್ರು. ನೋಡಿ, ಅಸಮಾಧಾನ, ಕೆಲವು ಮನಸ್ತಾಪಗಳು ಇದ್ದಿರ್ತಕ್ಕಂಥದ್ದು ನಿಜ. ನಿನ್ನೆ ರಾತ್ರಿ ನಮ್ಮ ಯುವ ನಾಯಕರಾದ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಕುಮಾರಣ್ಣವರು ನಿನ್ನೆ ರಾತ್ರಿ ನನ್ನ ಸಹೋದರರಿಗೆ ಭೇಟಿಯಾಗಿ, ನಮಗೂ ಭೇಟಿಯಾಗಿ ಕೆಲವು ಮನಸ್ಸಿನಾಗ ಇರ್ತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಯುವ ನಾಯಕರು ಅದೊಂದು ನಿನ್ನೆ ಒಂದು ವೇದಿಕೆ ಮಾಡಿ ಮನಸ್ತಾಪಗಳು ಬಗೆಹರಿಸ್ಲಿಕ್ಕೆ ನಿನ್ನೆ ರಾತ್ರಿ ಮನೆಗೆ ಬಂದಿದ್ದರು, ಮಾತಾಡಿದ್ದೀವಿ, ಬಗೆಹರಿದಿದೆ. ಇವತ್ತು ಪಕ್ಷದ ಅಭ್ಯರ್ಥಿ ಪರ ಮತ ನೀಡಿದ್ದೆ.